ನಾನ್ ಬೆಳೆಸ್ತವಳೇನೆ ನೀನು ಈಗ ನಮ್ಮನೆಗೆ ಒಳ್ಳೆ ಇಡೋ ಕೆಲಸ ಮಾಡ್ತಿದ್ಯಾ? ಪ್ಲೀಸ್ ಅಕ್ಕ, ಪ್ಲೀಸ್ ಹೋಗೆ. ಚುಕ್ಕಿ ಜೀವನ ಉಳ್ಸೋಣ ಅಂದ್ರೆ ಏಜೆ ಮರ್ಯಾದೆ ಹೋಗುತ್ತೆ. ಏಜೆ ಮರ್ಯಾದೆ ಉಳ್ಸಕ್ ಹೋಗೋಣ ಅಂದ್ರೆ ಚುಕ್ಕಿ ಜೀವನನೇ ಹಾಳಾಗೋಗುತ್ತೆ. ನಮ್ಮ ಮನೆಗೆ ಹೋಗಿ ಮದುವೆ ನಿಲ್ಲಿಸಿ ಅಂತ ಹೇಳಿದಾಗ ಯಾರೂ ನನ್ನ ಮಾತು ಕೇಳಲಿಲ್ಲ. ಅಮ್ಮ ನನ್ನ ಬಗ್ಗೆನೇ ತಪ್ಪು ತಿಳ್ಕೊಂಡ್ಬಿಟ್ರು. ನೀನು ರೇವತಿ ಜೀವನನ ಹಾಳು ಮಾಡ್ತಿದ್ಯಾ ಅಂತ. ಅಲ್ಲ, ಅಮ್ಮ ನನ್ನಷ್ಟು ಈಸಿಯಾಗಿ ಯಾಕೆ ಜಡ್ಜ್ ಮಾಡಿದ್ರು? ಸಡನ್ನಾಗಿ ಮದುವೆ ನಿಲ್ಲಿಸಿ ಅಂದರೆ ಯಾರಿಗಾದ್ರೂ ಟೆನ್ಷನ್ ಆಗುತ್ತೆ. ಯಾಕೆ ಅಂತಲೂ ಪ್ರಶ್ನೆ ಮಾಡ್ತಾರೆ. ಹೀಗೆಲ್ಲ ನಿಲ್ಲಿಸಬಾರ್ದು ಅಂತಲೂ ಹೇಳ್ತಾರೆ. ಆದರೆ ಈ ಪರಿಸ್ಥಿತಿ ಬೇರೆ ಥರನೇ ಇದೆಯಲ್ಲ. ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ವಲ್ಲ. ಓವರಾಗಿ ರಿಯಾಕ್ಟ್ ಮಾಡಿ ನಾನೇ ವಿಕ್ರಮ್ನ ರಚಿಕೆ ಎಬ್ಸ್ಬಿಟ್ನಾ? ಇಲ್ಲ ಇಲ್ಲ, ಅಂಥವ್ರ ಹತ್ರ ಏನು ಮಾತಾಡಿದ್ರು ಏನು ಮಾಡಿದ್ರು ಕಮ್ಮಿನೇ. ಅಂಥವ್ನ ಹತ್ರ ನಾನು ಸ್ಮೂತಾಗಿ ಮಾತಾಡೋಕ್ಕಾಗತ್ತಾ? ಇಲ್ಲ ಇಲ್ಲ, ಏನು ಮಾಡಲಿ ನಾನು? ವಿಕ್ರಮ್ ಜೊತೆ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳ? ಅವನೊಬ್ಬ ಬೇತಾಳ, ಮಾತೆತ್ತರೆ ಸಾಕ್ಷಿ ಸಾಕ್ಷಿ ಅಂತ ನಾನು ಹಿಂದೆನೇ ಬೀಳ್ತಾನೆ. ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಡಬ್ಬ ನನ್ನ ಮಗ ಇಲ್ಲೇನೂ ಕಿಸ್ಯಕ್ಕಾಗಲಿಲ್ಲ ಅಂದ ತಕ್ಷಣ ರೇವತಿ ಲೈಫ್ನ ಹಾಳು ಮಾಡಕ್ಕೆ ಹೊರಟಿದ್ದಾನಲ್ಲ. ನಂಗೆ ಬರ್ತಿರೋ ಕೋಪಕ್ಕೆ ಅವರಿಬ್ಬರಲ್ಲಿ ಒಬ್ರಿಗೆ ನೋವಾದರೂ ನಾನು ತಡ್ಕೊಳಕ್ಕಾಗಲ್ಲ. ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ? ನಾನೀಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ. ನನಗೆ ಏಜೇನೂ ಮುಖ್ಯ, ರೇವತಿನೂ ಮುಖ್ಯ. ಅವರಿಬ್ರು ಹೇಗೆ ಉಳಿಸ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ವಲ್ಲ. ಏನು ಮಾಡಲಿ? ಎಲ್ಲ ನನ್ನ ಕರ್ಮ. ಅಮ್ಮ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಅಪ್ಪ ನೀನಾದ್ರೂ ಒಂಚೂರು ಹೇಳಪ್ಪ. ಕೌಸಲ್ಯ, ಕೋಪದ ಕೈ ಬುದ್ಧಿ ಕೊಡಬೇಡ ಕಣೆ. ಅದು ಸುಳ್ಳನ್ನೆಲ್ಲ ನಿಜ ಅನ್ಸಕ್ ಶುರು ಮಾಡಿಸ್ಬಿಡುತ್ತೆ. ಸಮಾಧಾನ ಮಾಡ್ಕೊಳ್ಳೆ. ಇನ್ನು ಏನ್ ಒಳ್ಳೇದಾಗ್ಬೇಕು ಅಂತ ನಾನು ಸಮಾಧಾನ ಮಾಡ್ಕೊಳ್ಳಿ. ಅವಳನ್ನ ಎದೆ ಹಾಲು ಕುಡಿಸಿ ಬೆಳೆಸ್ಲಿಲ್ಲ ನಿಜ. ಆದ್ರೆ ಒಂದೇ ಮಡ್ಲಲ್ಲಿ ರೇವತಿನೂ ಲೀಲಾನು ಮಲಗಿಸ್ಕೊಂಡಿದ್ದೀನಿ ರೀ. ಅವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆದ್ರೆ ಅವಳು ತಿರುಗಿ ಕೊಟ್ಟಿದ್ದೇನು? ಇದನ್ನ ನೋಡಕ್ಕೆ, ಇಷ್ಟೆಲ್ಲ ಅನುಭವಿಸಕ್ಕೆ ಇವಳನ್ನ ಇಷ್ಟು ವರ್ಷ ಸಾಕಿ ಬೆಳೆಸಿದಿನ. ವಿಕ್ರಮ್, ನೀನ್ ಹೇಳಿದ್ ನಿಜನಪ್ಪ. ಯಾವ ತಾಯಿ ಎತ್ತ ಮಗನೋ ನೀನು. ನಮ್ಮನೆಗೆ ದೇವ್ರ ತರ ಬಂದಿದ್ಯಾ. ನನ್ನ ಮನ್ಸಲ್ಲಿದ್ದನ್ನ ನೀನ್ ಅರ್ಥ ಮಾಡ್ಕೊಂಡು ಹೇಳಿದ್ಯಾ. ನಮ್ ಕಣ್ಣಕ್ಕೆ ಕಾಣಿಸ್ಲಿಲ್ಲ ಇದೆಲ್ಲ, ಆದ್ರೆ ನಿನ್ ಕಣ್ಣಕ್ಕೆ ಕಾಣಿಸ್ತು. ನೀನ್ ತುಂಬಾ ಬುದ್ಧಿವಂತನಪ್ಪ. ಆದ್ರೆ ನಾವು ಪ್ರೀತಿ, ವಾತ್ಸಲ್ಯ, ಮಮತೆ ಅನ್ನೋ ಕಣ್ಣಿಂದ ನೋಡ್ತಿದ್ವಿ. ಅದಕ್ಕೆ ನಮ್ಗೆ ಹೀಗೆ ಮೋಸ ಆಗಿರೋದು. ಅಯ್ಯೋ ಆಂಟಿ, ನೀವು ತುಂಬ ಓವರಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಹೀಗಿರ್ಬೋದು ಅಂತ ಗೆಸ್ ಮಾಡಿದೆ ಅಷ್ಟೇ. ನಾನು ಹೇಳಿದ್ದೆ ನಿಜ ಅಂತ ಏನಲ್ಲ. ಇಲ್ಲಪ್ಪ, ನೀನ್ ಹೇಳಿದ್ ನಿಜ. ನೀನ್ ಹೇಳಿದ್ ನಿಜ. ಬಾಯಿ ತುಂಬಾ ಅಮ್ಮ ಅಂತ ಕರಿತಿದ್ಯಾ. ಈ ಅಮ್ಮನ ಹೊಟ್ಟೆಲಿರೋ ಸಂಕಟ ಏನು ಅಂತ ನೀನ್ ಅರ್ಥ ಮಾಡ್ಕೊಂಡಿದ್ಯಾ. ಆದ್ರೆ ಈ ಮನೆ ಮಗಳಾಗಿರೋ ಅವಳು ಅರ್ಥ ಮಾಡ್ಕೊಳ್ದೆ ಮನೆಗೆ ದ್ರೋಹ ಬಗಿತಾ ಇದ್ದಾಳಲ್ಲ. ಕೌಸಲ್ಯ, ಒಂದ್ ನಿಮಿಷ ನನ್ನ ಮಾತು ಕೇಳೆ. ಅಯ್ಯೋ, ಎಲ್ಲ ನನ್ ಕರ್ಮ, ನನ್ ಕರ್ಮ. ಅದ್ಯಾರೇ ಆಗಿರ್ಲಿ, ನನ್ನ ಮಗಳು ಮದ್ವೆ ನಿಲ್ಸಕ್ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಕಾಳಿ ಮಾತೆ ಆಗ್ಬಿಡ್ತೀನಿ. ಏನಾಯ್ತು ಜಯ? ಲೀಲಾ ಆಲ್ರೆಡಿ ಮನೆಗೆ ಬಂದಿದ್ದಾಳೆ. ತುಂಬ ಫ್ರಸ್ಟ್ರೇಟ್ ಆಗಿದ್ದಾಳೆ.
ಇಲ್ಲಿ ಅವ್ರ ಅಮ್ಮನ ಮನಸ್ಸಲ್ಲಿ ಮಗಳ ಮೇಲೆ ಬೆಂಕಿ ಹಚ್ಚಿದ್ದೀನಿ. ಆ ಬೆಂಕಿ ದಗ 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 ಅಂತ ಉರಿತಾ ಇದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಅವ್ರ ಮನೆನ ಸುಟ್ಟು ಲೀಲನ್ನು ಸುಡುತ್ತೆ. ತಂಗಿ ಮದುವೆ, ಅಮ್ಮನ ಸೇಡು, ತವ್ರ ಮನೆ ಕೋಪ, ಇದೆಲ್ಲ ಸೇರಿ ಅವಳಿಗೆ ದೊಡ್ಡ ಪ್ರೆಷರ್ ಆಗುತ್ತೆ. ಇದೇ ಟೈಮ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಸಾಕ್ಷಿನ ತಗೋಬೇಕು. ಗ್ರೇಟ್ ಜಾಬ್ ಛಾಯಾ. ನಾವಿಬ್ರು ಇಷ್ಟೆಲ್ಲ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸಿಗುತ್ತೆ, ಆದಷ್ಟು ಬೇಗ ಸಿಗುತ್ತೆ. ಯಾಕೆ ಹೀಗೆ ಮಾಡಿದೆ? ನಾನಾ? ಹೌದು, ನೀನೆ. ನಾನೇನ್ ಮಾಡಿದೆ ದುರ್ಗಾ ಅವ್ರೆ? ಏಜೆ ರೇವತಿಗೆ ಹುಡುಗನ್ನ ನೋಡಿದ್ದಾರೆ, ಹುಡುಗ ತುಂಬಾ ಇಷ್ಟ ಆದ ಅಂತ ನೀನೇ ಖುಷಿಯಾಗಿ ಬಂದು ನನ್ನ ಹತ್ರ ಹೇಳ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಏಜೆ ಹತ್ರ ಹೋಗಿ ಮದ್ವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ಯಾ ಅಂದ್ರೆ ಏನ್ ಅರ್ಥ ಲೀಲಾ? ಏನ್ ಅರ್ಥ ಅಂದ್ರೆ ಮದ್ವೆ ನಡಿಬಾರ್ದು ಅಂತ ಅರ್ಥ. ಅದೇ, ನಡಿಬಾರ್ದು ಅಂದ್ರೆ ಏನ್ ಅರ್ಥ? ಏನ್ ಪ್ರಾಬ್ಲಮ್ ಆಗಿದೆ ಹೇಳು. ನನ್ಗೆ ಯಾಕೋ ಹುಡುಗ ಓಕೆ ಅನ್ಸ್ಲಿಲ್ಲ ದುರ್ಗಾ ಅವ್ರೆ. ನೋಡಿದಾಗ ನನಗೂ ಖುಷಿ ಆಯಿತು, ನಿಜ. ಆದರೆ ಆಮೇಲೆ ಯೋಚನೆ ಮಾಡಿದಾಗ ನಮ್ಮ ರೇವತಿಗೆ ಆ ಹುಡುಗ ಒಳ್ಳೆ ಜೋಡಿ ಅಂತ ಅನಿಸ್ಲಿಲ್ಲ. ಲೀಲಾ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಅದೇನ್ ತೊಂದರೆ ಆಗಿದೆ ಅಂತ ನನ್ನ ಹತ್ರ ಹೇಳ್ಕೊ. ನನ್ನ ಕೈಲಾದ ಸಹಾಯ ನಾನು ಖಂಡಿತ ಮಾಡ್ತೀನಿ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ದುರ್ಗಾ ಅವರೇ. ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಆ ಸಮಸ್ಯೆಯಿಂದ ಹೊರಗಡೆ ಬರೋದ್ರ ಜೊತೆಗೆ ನನ್ನ ಜೊತೆಲಿರೋರು ನಾನು ಉಳಿಸ್ಕೋಬೇಕು. ತನ್ನವ್ರನ್ನ ಉಳಿಸ್ಕೋಬೇಕು ಅಂದ್ರೆ ಏನ್ ಅರ್ಥ ಲೀಲಾ? ಏನ್ ತೊಂದರೆ ಆಗಿದೆ ಅದನ್ನ ಹೇಳ್ಕೊ. ನೋಡು, ನನ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ದೆ ಅಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ದುರ್ಗಾ ಅವರೇ. ನಾನು ನಿಮ್ಮನ್ನ ಕಂಪ್ಲೀಟಾಗಿ ನಂಬಿದ್ದೀನಿ, ಅದರಲ್ಲಿ ಯಾವ ಡೌಟು ಇಲ್ಲ. ನಂಗೆ ಆಗಿರೋ ನೋವನ್ನ ನಿಮ್ಮ ಹತ್ರ ಹೇಳ್ಕೊಂಡು ನನ್ನ ದುಃಖನ ಕಮ್ಮಿ ಮಾಡ್ಕೊಳ್ಳೋ ಟೈಮ್ ಅಲ್ಲ. ನನ್ನ ಮನಸ್ಸಲ್ಲಿರೋ ನೋವನ್ನ ಒಳಗಿಡ್ಕೊಂಡು ಹೋರಾಡೋ ಟೈಮು. ನಾನು ಈ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಏನೂ ಹೇಳೋಕ್ಕಾಗಲ್ಲ. ಪರವಾಗಿಲ್ಲ ಲೀಲಾ, ನೀನ್ ಏನೇ ಮಾಡಿದ್ರು ಈ ಮನೆಯವ್ರ ಒಳ್ಳೇದಕ್ಕೋಸ್ಕರ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ